ನಮಸ್ಕಾರ. ನಾನು ಪ್ರೊಫೆಸರ್ ಸೌಭಾಗ್ಯ. ಜಸ್ಟ್ ಇವಾಗೆ ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದೆ. ನಿಮ್ಮನ್ನು ಭೇಟಿಯಾಗಬೇಕು ಅಂತ ಮನಸ್ಸಾಯಿತು, ನಾನು ಭೇಟಿ ಮಾಡ್ತಾಯಿದ್ದೀನಿ. ಒಂದು ಮಾತು ಹೇಳಬೇಕು. ನಿಮ್ಮ ಹಣೆ ಬರಹ ನಿಮ್ಮ ಬೆರಳ ತುದಿಯಲ್ಲಿದೆ ಅಲ್ವಾ? ಮಾರಿಕೊಳ್ಳುವ ಓಟುಗಳಲ್ಲ. ಇದರ ಅರ್ಥ ಏನು ಗೊತ್ತಾ? ನಾನು ಹೇಳ್ತೀನಿ. ಓಟ್ ಕೊಡೋದು, ಯಾರಿಗೂ ಓಟ್ ಕೊಡಬೇಡಿ. ಬರೀ ಪ್ರಜಾಕೀಯಕ್ಕೆ ಮಾತ್ರ ಓಟ್ ಕೊಡಬೇಕು. ಪ್ರಜಾಕೀಯಕ್ಕೆ ಯಾಕೆ ಓಟ್ ಕೊಡಬೇಕು? ಯಾಕಂದರೆ ಒಂದು ಸಾರಿ ಆ ವಿಚಾರಗಳನ್ನು ನೀವು ಓದಿ ಆಮೇಲೆ ನನಗೆ ಕ್ವಶನ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಧೈರ್ಯದಿಂದ ತಲೆ ಎತ್ತಿ ನಾನು ಹೃದಯ ಸಾಕ್ಷಿಯಾಗಿ ಉತ್ತರ ಕೊಡ್ತೀನಿ. ದಯವಿಟ್ಟು ಒಂದು ಸಾರಿಯ ವಿಚಾರಗಳನ್ನು ಓದಿ. ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಉತ್ತಮ ಪ್ರಜಾಕೀಯ ಪಕ್ಷ ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಅದರಲ್ಲಿರುವ ವಿಚಾರಗಳನ್ನೆಲ್ಲ ಓದಿ ಆಮೇಲೆ ನನಗೆ ಕ್ವಶನ್ ಮಾಡಿ. ಪ್ರಜಾಕೀಯಕ್ಕೆ ಓಟ್ ಕೊಡಬೇಕು. ಇದು ಹಣೆಬರ ಏನಿದೆಯಲ್ಲ, ಇದನ್ನು ಸರಿಯಾಗಿ ಉಪಯೋಗ ಮಾಡಿ. ಓಟಿಗಾಗಿ ಮಾರಿಕೊಳ್ಳಬೇಡಿ. ನಿಮ್ಮ ಒಂದು ಹಣೆಬರ ಬರೆಯುವ ಬೆರಳ ತುದಿಯನ್ನು ಸರಿಯಾದ ಜಾಗದಲ್ಲಿ ಒತ್ತಬೇಕು. ಅದು ಪ್ರಜಾಕೀಯ ಪಕ್ಷದ ಹೆಸರಲ್ಲಿ. ಓಟ್ ಮಾಡ್ಕೋಬೇಡಿ ದಯವಿಟ್ಟು. ಮತ್ತೆ ಭೇಟಿಯಾಗೋಣ. ಓಕೆ.